ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು. ಅಲ್ಲಿ ಒಂದು ಮಟ್ಟಿನಲ್ಲಿ ಮಾತುಕತೆ ಆಗಿದೆ. ಈಗ ವಾಪಸ್ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅತ್ತ ಸಿಎಂ ಕುರ್ಚಿ ಕದನ, ಇತ್ತ ಡಿಸಿಎಂ ಡಿ ಕೆ ಶ್ರೀ ಮೌನ. ಪೂರ್ತಿ ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾ ಇಲ್ಲ. ಆದರೆ ಸಿಎಂ ನಾನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿಸಿಎಂ ಸಾಹೇಬರು ಏನೂ ಮಾತಾಡ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿರೋ ಶಿರಡಿಗೆ ಹೊರಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ವಿಶೇಷ ಪೂಜೆ ಸಲ್ಲಿಸಲು ಶಿರಡಿಗೆ ಹೊರಟಿದ್ದಾರೆ. ಅಹಮದ್ ನಗರ ಜಿಲ್ಲೆಯಲ್ಲಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅದೇನಿಲ್ಲ, ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅವರು ಯಾವಾಗಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಹೋಮ ಹವನ ಇದರೆಲ್ಲ ಭಾಗಿಯಾಗ್ತಾನೆ ಇರ್ತಾರೆ. ಶಿವನ ಭಕ್ತ, ಅಪ್ಪಟ ಶಿವನ ಭಕ್ತ ಡಿ ಕೆ ಶಿವಕುಮಾರ್ ಅವರು. ಸೊ ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗಿ ಬರ್ತಾನೆ ಇರ್ತಾರೆ. ಈಗ ಒಂದು ಕಡೆ ಈಗ ಸಿಎಂ ಕುರ್ಚಿ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಅಕಸ್ಮಾತ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೆಳಗೆ ಇಳಿದ್ರೆ ನೆಕ್ಸ್ಟ್ ಪ್ಲೇಸಲ್ಲಿರೋದು ಡಿಸಿಎಂ ಡಿ ಕೆ ಶಿವಕುಮಾರ್. ಸೊ ಈಗ ಇದೆಲ್ಲದರ ನಡುವೆ ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಬಂದಿದ್ದಾರೆ. ಈಗ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೊರಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಕುಟುಂಬ ಸಮೇತ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ. ಮಹಾರಾಷ್ಟ್ರದಲ್ಲಿರುವಂಥ ಶಿರಡಿ ಸಾಯಿಬಾಬಾ ಬಹಳ ನಂಬ್ತಾರೆ. ಶಿರಡಿ ಸಾಯಿಬಾಬಾ ದೇವರನ್ನ ಬಹಳಷ್ಟು ಜನ. ಸೊ ಬೇಡ್ಕೊಂಡಿದ್ದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಟಿದ್ದಾರೆ.